ಅಂಜನ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೃಷಿಯ ಬಗ್ಗೆ ಯುವ ಮಿತ್ರರಿಂದ ಒಂದೆರಡು ಮಾತುಗಳು. ಇದು ಮಾಡಿ ತಯಾರು ಮಾಡಿರೋದು ಸರ್. ಇದು ಈಗ ಕೇವಲ ಈ ಕಡೆ ಕೆಂಪು ಮಣ್ಣಿಗೆ ಅಷ್ಟೇ ಸೀಮಿತವಾಗಿದೆ, ಅಲ್ಲ ಕಪ್ಪು ಮಣ್ಣಿ ಎಲ್ಲ ಕಡೆ ಎಲ್ಲ ಮಣ್ಣುಗಳಿಗೆ, ಓವರ್ ಆಲ್ ಎಲ್ಲ ಮಣ್ಣುಗಳಿಗೆ, ಬಟ್ ಒಂದು ಸ್ವಲ್ಪ ವೇರಿ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಈಗ ಲೂಮಿ ಸಾಯಿಲ್ಸ್ ಇತ್ತಂದ್ರೆ ಅಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ನೀವು ಕೆಂಪು ಮಣ್ಣಲ್ಲಿ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇಳುವರಿ ಕಡಿಮೆ. ಸ್ವಲ್ಪ ಕಪ್ಪು ಮಣ್ಣಿಗೆ ಹೋಗ್ತಾರೆ ಅಂದ್ರೆ ಆಪ್ಟಿಮಮ್ ಇಳುವರಿ. ಒಂದು ನೀವೆಲ್ಲ ರೀತಿಯಲ್ಲಿ ನೋಡ್ಬೇಕಂದ್ರೆ ಇದು ತುಂಬ ಒಳ್ಳೆ ರೀತಿ ಹೈ ಯೀಲ್ಡಿಂಗ್ ವೆರೈಟಿ. ಇದು ಮಳೆ ಆಶ್ರಿತವಾಗಿದೆಯಾ ಅಥವಾ ನೀರಾವರಿ ಎರಡೂ ಇದೆಯಾ? ಇಲ್ಲ, ಮಳೆ ಆಶ್ರಿತ ಮತ್ತು ನೀರಾವರಿ ನೀವು ಯಾವುದಕ್ಕೂ ಬೆಳೆಸಬಹುದು. ಈಗ ನಿಮ್ಮಲ್ಲಿ ಮಳೆ ಒಂದು ಲೆವೆಲಿಗೆ ಮಳೆ ಆಗುತ್ತೆ ಅಂದರೆ ಓಕೆ, ಮಳೆ ಆಶ್ರಿತವಾಗಿ ನೀವು ಬಳಸ್ಬೋದು. ಆದರೆ ಜಾಸ್ತಿ ಡ್ರೌಟ್ ಕಂಡೀಷನ್ ಅಂದ್ರೆ ಅವಾಗ ಒಂದು ಸ್ವಲ್ಪ ನೀರಾವರಿ, ಇಲ್ಲಾಂದರೆ ಮಳೆ ಆಶ್ರಿತವಾಗಿ ಬಳಸ್ಬೋದು ನೀವು. ಇದು ರೈತರಿಗೆ ಆರ್ಥಿಕವಾಗಿ ಸಹಾಯವಾಗಿ ಆರ್ಥಿಕ ಅಭಿವೃದ್ಧಿ ಮಾಡುತ್ತಾ ಸರ್? ತುಂಬ ಮಾಡುತ್ತೆ. ಯಾಕಂದರೆ ನೀವು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಒಂದು ಲಾಭವನ್ನು ಗಳಿಸಬಹುದು. ಇದಕ್ಕೆ ನೀವು ಕೀಟನಾಶಕಗಳನ್ನು ಉಪಯೋಗಿಸುವಂತಿಲ್ಲ, ಕಡಿಮೆ ಕೀಟನಾಶಕವನ್ನು ಉಪಯೋಗಿಸಬೇಕು. ಯಾಕಂದರೆ ಇದು ಆಲ್ರೆಡಿ ರೆಸಿಸ್ಟೆಂಟ್ ವೆರೈಟಿ. ಇದರಲ್ಲಿ ಆ ಗುಣಗಳಿವೆ. ಯಾವುದೇ ಒಂದು ಬಿಸಿಲಿಗೆ ಅಥವಾ ಜಾಸ್ತಿ ಮಳೆ ಆದರೆ, ಜಾಸ್ತಿ ಬಿಸಿಲಾದರೆ ತಡ್ಕೊಳ್ಳುತ್ತೆ ಮತ್ತು ಮಳೆ ಆಶ್ರಿತವಾಗಿ ನೀವು ಇದನ್ನು ಬೆಳಿಬೋದು. ಇದು ನೆಲಕ್ಕೆ ಪೋಷಕಾಂಶ ಕೊಡುತ್ತಾ ಸರ್? ನೈಟ್ರೋಜನ್ ಫಿಕ್ಸ್ ಈ ಥರ ಕೊಡುತ್ತೆ. ಈಗ ಸಪೋಸ್ ನೀವು ನೋಡಿ, ಈ ಬೆಳೆ ಆಗಿಮೇಲೆ ನೆಕ್ಸ್ಟ್ ಯಾವುದೇ ಬೆಳೆ ಒಂದು ವೇಳೆ ಈಗ ಇದು ಆಗಿದ್ಮೇಲೆ ನೀವು ಸೂರ್ಯಕಾಂತಿಗೆ ಹೋದ್ರೆ ಅಂತ ತಿಳ್ಕೊರಿ. ಸೂರ್ಯಕಾಂತಿಗೆ ಹೋಗಿದ ತಕ್ಷಣ ನಿಮ್ಗೆ ಅನ್ನಡ ನೈಟ್ರೋಜನ್ ಬೇಕಾಗುತ್ತೆ. ಅವಾಗ ಇದು ಫೀಲ್ಡ್ ವಿನ್ ಏನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಅದನ್ನು ಮುಂದಿನ ಕ್ರಾಪಿಗೆ ಅಂದರೆ ನೆಕ್ಸ್ಟ್ ನೀವು ಯಾವುದೂ ಕ್ರಾಪ್ ಹಾಕೋರಿ. ಎಕ್ಸಾಂಪಲ್ ಆಗಿ ನಾವು ಸೂರ್ಯಕಾಂತಿ ತೊಗೊಂಡೆವು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸರ್, ಇದನ್ನು ಮಿಶ್ರ ಬೆಳೆಯಾಗೂ ಬೆಳಿಬೋದಾ ಸರ್? ಮಿಡ್ಲಲ್ಲಿ ಈಗ ನಾವು ಒಂದು ಕಡೆ ಈಗ ಸನ್ಫ್ಲವರ್ ಹಾಕಿದೀವಿ, ಮತ್ತೆ ಮಿಡ್ಲಲ್ಲಿ ಅವರೆಕಾಳು ಹಾಕಿ ಮತ್ತೆ ಸನ್ಫ್ಲವರ್ ಹಾಕ್ಬೋದು? ಎಕ್ಸಾಕ್ಟ್ಲಿ, ನೀವು ಹಾಕ್ಬೋದು. ಬಟ್ ಅದು ಸೂರ್ಯಕಾಂತಿ ಅಂತಿಲ್ಲ, ಅದಕ್ಕೊಂದು ಸ್ವಲ್ಪ ರೆಸ್ಟ್ರಿಕ್ಷನ್ ಇವೆ. ಯಾವ್ದು ಬೆಳೆಯಲ್ಲಿ ಬೆಳಿಬೇಕು ಅದರಲ್ಲಿ ಮಾತ್ರ ಬೆಳಿಬೇಕು. ಈಗ ನೀವು ಇದು ಸ್ವಲ್ಪ ಎಕ್ಸಾಟಿಕ್ ಕ್ರಾಪ್ ಆಗಿರೋದ್ರಿಂದ ಯಾವುದೇ ಒಂದು ಎಲ್ಲ ರೀತಿಯ ಬೆಳೆಯಲ್ಲಿ ಬೆಳೆಯೋದಕ್ಕಾಗಲ್ಲ. ಒಂದಿಷ್ಟು ಅಂತಿದೆ, ಅದನ್ನು ನೋಡ್ಕೊಂಡು ನೀವು ಹಾಕ್ಬೋದು, ಮಿಶ್ರ ಬೇಸಾಯ ಮಾಡ್ಬೋದು. ಸೊ ರೈತರೇ, ಇದೊಂದು ಉತ್ತಮ ಲಾಭದಾಯಕವಾದ ಇದು ಕ್ರಾಪ್ ಆಗಿದ್ದು, ಇದು ತಳಿಯು ಉತ್ತಮವಾಗಿದೆ. ಆದ್ದರಿಂದ ಎಲ್ಲ ರೈತರು ಅವರೆಕಾಳು ಬೆಳೆಯಿರಿ. ಇದರಿಂದ ಮಣ್ಣಿನ ಆರೋಗ್ಯವು ಒಳ್ಳೆಯದಾಗುತ್ತದೆ. ಆದ್ದರಿಂದ ಇದು ಲಾಭದಾಯಕವಾದ ಕೃಷಿ ಲಾಭ. ಸೊ ಇದನ್ನ ನಮಗೆ ಪ್ರಾಯೋಜನೆ ಮಾಡಿರೋದು ಮೈಡಿಮಿಕ್ಸ್ ಕಂಪನಿರವರು ಮತ್ತು ತಂಡ, ಏಕತಾನಿ ರಾಮಯ್ಯ ಮತ್ತು ತಂಡದವರು, ಜಾನಪದ ಕಲಾವಿದರು.